ಗಣಿಧನಿ ಗಾಲಿ ಜನಾರ್ದನ್ ರೆಡ್ಡಿ ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲ ಬಾರಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಮುಖ್ಯ ಪಾತ್ರವಹಿಸಿದವರು ಮತ್ತು ರಾಜ್ಯದ ಘಟಾನುಘಟಿ ನಾಯಕರ ಕೆಂಗಣ್ಣಿಗೆ ಪಾತ್ರವಾದವರು ಹೌದು. ಆದರೆ ಅಕ್ರಮ ಗಣಿಗಾರಿಕೆ ಆರೋಪ ಹೆಗಲೇರಿ ಜೈಲು ಹಕ್ಕಿಯಾದ ದಿನದಿಂದಲೂ ಬಿಜೆಪಿ ಬಾಗಿಲು ಕಠಿಣವಾಗಿತ್ತು. ನಂತರ ಮೌನವಾಗಿದ್ದ ರೆಡ್ಡಿಯವರು ಇದೀಗ ಕೆಆರ್ಪಿ ಪಕ್ಷದ ಮೂಲಕ ರಾಜ್ಯ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿ ಕಾಣುತ್ತಿದ್ದಾರೆ. ತಮ್ಮ ರಾಜಕೀಯ ಭವಿಷ್ಯವನ್ನ ಹತ್ತಿಕ್ಕಲು ಕೆಲ ದೊಡ್ಡ ವ್ಯಕ್ತಿಗಳು ತಮ್ಮ ನೆಮ್ಮದಿಯನ್ನ ಮತ್ತು ಜಿಲ್ಲೆಯಿಂದ ಹೊರ ಹಾಕಿದ ವಿಚಾರವನ್ನ ಮೊದಲ ಬಾರಿಗೆ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿ ಬದುಕಲಿಕ್ಕೆ ಕೂಡ ಬಿಡಲಿಲ್ಲ. ಇವರು ಇವತ್ತು ಸುಪ್ರೀಂ ಕೋರ್ಟ್ ಪರ್ಮಿಷನ್ ತಗೊಂಡು 1.5 ವರ್ಷದಿಂದ ನಾನು ಬಳ್ಳಾರಿಯಲ್ಲಿದ್ದರೆ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ಇವತ್ತು ಹೊರಗೆ ಹಾಕಿದ್ರು. ಮತ್ತು ಅವರ ಉದ್ದೇಶ ಏನಿತ್ತಂದರೆ ಇವರು ಜನಗಳಲ್ಲಿ ಬರಲಿಕ್ಕೆ ಆಗಲ್ಲ, ಮತ್ತೆ ಬೆಂಗಳೂರಿಗೆ ಹೋಗಿ ಕೂತ್ಕೊಳ್ತಾನೆ, ಹಾಗಾಗಿ ನಾವು ಬಳ್ಳಾರಿಯಿಂದ ಕ್ಯಾನ್ಸಲ್ ಮಾಡೋಣ ಅಂತೇಳಿ ಎಲ್ಲ ದೊಡ್ಡವರೆಲ್ಲ ಯೋಚನೆ ಮಾಡಿದರು. ಆದರೆ ನಾನು ಈ ಬಾರಿ ಎಲ್ರಿಗೂ ಬುದ್ಧಿ ಕಲಿಸ್ಬೇಕಂತೇಳಿ ಬಳ್ಳಾರಿ ಬಿಟ್ಟು ಬೆಂಗಳೂರಿಗೆ ಹೋಗ್ತೇನಂತ ಜನ ತೀರ್ಮಾನ ಮಾಡಿದರೆ ಆ ಭಗವಂತ ಹನುಮಂತ ನನ್ನ ಬಾಯಲ್ಲಿ ಗಂಗಾವತಿಯಲ್ಲಿ ನಾನು ಉಳ್ಕೊಳ್ತೀನಿ ಅಂತೇಳಿ ಅವರೇ ನನ್ನ ಬಾಯಲ್ಲಿ ಹೇಳ್ತಿದ್ದೀನಿ. ಹೌದು, ಹೀಗಾಗಿ ಜನಾರ್ದನ್ ರೆಡ್ಡಿ ತಮ್ಮ ರಾಜಕೀಯದ 2ನೇ ಇನ್ನಿಂಗ್ಸ್ ಹನುಮನಾಡು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದಿಂದ ಪ್ರಾರಂಭಿಸಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಕ್ಷೇತ್ರದ ಜನರನ್ನ ಸಂಪರ್ಕ ಮಾಡುತ್ತಿರುವ ರೆಡ್ಡಿಯವರು ತಮ್ಮದೇ ಆದಂತ ಪಕ್ಷದ ರಾಜಕೀಯ ಯುವಕರು ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅನ್ನ ಇನ್ನು ಜೆಡಿಎಸ್ ಅನ್ನ ತೊರೆದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜಾನಡಿ ಸಾವಿರ ಬೆನ್ನಿಂದ ಎಲ್ಲ ಯುವಕರು ನಿಂತಿದ್ದಾರೆ. ಇವತ್ತು ಒಂದು ಸ್ವಾಭಿಮಾನಿ ಕಾರ್ಯಕರ್ತರ ಸುನಾಮಿ ಎದ್ದಿದೆ ಗಂಗಾವತಿಯಲ್ಲಿ. ಈ ಒಂದು ಸುನಾಮಿಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ ಕೂಡ ತರಗಲಿಲ್ಲಂತ ಹೋಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಶ ಇಲ್ಲ. ಈಗಾಗಲೇ ಗ್ರಾಮೀಣ ಮಟ್ಟದ ನಗರದ ತಮ್ಮೆಲ್ಲರ ಪ್ರೀತಿ ಅಭಿಮಾನ ಇದನ್ನ ನೋಡಿದ್ರೆ ಜನಾರ್ದನ ರೆಡ್ಡಿ ಅವರು ಹಂಪಿಯಲ್ಲಿ ಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪಿ ಎಷ್ಟು ಜಗತ್ ಪ್ರಸಿದ್ಧವಾಗಿತ್ತು, ಈ ಜನಾರ್ದನ ರೆಡ್ಡಿ ಅವರ ಕಾಲದಲ್ಲಿ ಗಂಗಾವತಿ ಜಗತ್ ಪ್ರಸಿದ್ಧ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹವಿಲ್ಲ ಅಂತಂದು ನಾನು ಈ ರೀತಿಯಲ್ಲಿ ಅತ್ಯಂತ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಜನಾರ್ದನ್ ರೆಡ್ಡಿ ಅವರ ಮಾತುಗಳಲ್ಲಿ ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನರು ಅವರನ್ನು ಅವರ ಮಗನಂತೆ ಪ್ರೀತಿಸಿ ತಾವು ತೋರಿಸಿರುವ ಪ್ರೀತಿಯನ್ನು ಕೇಳಿದ್ದೆ. ಆದರೆ ಇವತ್ತು ತಾವೆಲ್ಲರೂ ತೋರಿಸುತ್ತಿರುವ ಪ್ರೀತಿಯನ್ನು ನೋಡಿದರೆ ತಮ್ಮೆಲ್ಲರ ಋಣವನ್ನು ನಾವೇ ಹೇಗೆ ತೀರಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇವತ್ತೇನು ನಾನು ಪ್ರಾರಂಭ ಮಾಡಿದ್ದೀನಿ, ನನ್ನ ನಿರ್ಧಾರ ತುಂಬ ಅಚಲವಾಗಿರುವಂಥ ಒಂದು ನಿರ್ಧಾರ. ನಾನು ಗುರಿ ಮುಟ್ಟೋದು ತಮ್ಮೆಲ್ಲರ ಆಶೀರ್ವಾದದಿಂದ ಶತಸಿದ್ಧವಾಗಿ ನನ್ನ ಗುರಿಯನ್ನು ನಾನು ಮುಟ್ಟೇ ಮುಟ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಹೇಳ್ತಾ, ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಮ್ಮ ಹಿರಿಯರೆಲ್ಲ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ತೊಟ್ಟ ಬಾಣವನ್ನು ಮುಂದಿಟ್ಟ ಹೆಜ್ಜೆಯನ್ನು ಹಿಂಪಡೆಯುವನು
ಯಾವತ್ತಿಗೂ ಕೂಡ ಒಂದು ವೀರನೂ ಅಲ್ಲ ಮತ್ತು ಸೂರನೂ ಅಲ್ಲ ಅಂತೇಳಿ. ಹಾಗಾಗಿ ನಾನು ಇವತ್ತು ಏನೊಂದು ಹೆಜ್ಜೆಯನ್ನು ನಾನು ಮುಂದೆ ಇಟ್ಟಿದ್ದೀನೋ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ಹೆಜ್ಜೆಯನ್ನು ಹಿಂದೆ ಇಡೋ ಪ್ರಶ್ನೆನೇ ಬರೋಲ್ಲ. ಯಾವತ್ತಿಗೂ ಕೂಡ ಈ ಒಂದು ಪುಣ್ಯ ಭೂಮಿಯಲ್ಲಿ ತಾವೆಲ್ಲರೂ ಕೂಡ ನನ್ನ ಬಗ್ಗೆ ಏನು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದೀರಾ, ತಾವೆಲ್ಲ ಏನು ನನ್ನ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರೋ ಆ ನಿರೀಕ್ಷೆಗಳನ್ನು ಮೀರಿ ನಾನು ಅಭಿವೃದ್ಧಿ ಮಾಡ್ತೀನಿ ಈ ಕ್ಷೇತ್ರವನ್ನು ಅಂತೇಳಿ ಮಾತನ್ನು ಕೊಡ್ತಾ ಇದ್ದೀನಿ.